ನಮಗೆ ಯಾವುದೇ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಇದ್ದರೆ ನಾನು ಹೇಳೋಕ್ಕೆ ನಾನು 4 ಕಾರ್ಯಕ್ರಮ ಹೇಳೋದು. ಕ್ರೈಮ್ ಪ್ರಿವೆನ್ಷನ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಸೈಬರ್ ಕ್ರೈಮ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಟ್ರಾಫಿಕ್ ರೆಗ್ಯುಲೇಷನ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಡ್ರಗ್ಸ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ನೀವೆಲ್ಲರೂ ಸಹಿತ ತಿಳಿದ ಸಭಿಕರಾಗಿರೋದ್ರಿಂದ ನಾನು ಅದ್ರ ಬಗ್ಗೆ ಜಾತಿ ಹೇಳೋಕ್ಕೆ ಹೋಗಲ್ಲ. ಎರಡೇ ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬರು ಡಾಕ್ಟರ್ ಇರ್ತಾರೆ, ಸಡನ್ನಾಗಿ ಅವರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ತಕ್ಷಣ ಅವರಿಗೆ ಫೋನ್ ಬರುತ್ತೆ, ನಿಮ್ಮ ಮಗ ಇಲ್ಲಿ ಆಕ್ಸಿಡೆಂಟಲ್ಲಿ ಸೀರಿಯಸ್ ಆಗಿದ್ದಾನೆ, ನಾವು ಅವನನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ವಿ. ಅವ್ರು ತಕ್ಷಣ ಮಗನಿಗೆ ಫೋನ್ ಮಾಡ್ತಾರೆ, ಮಗನ ಫೋನ್ ಸ್ವಿಚ್ ಆಫ್ ಬರುತ್ತೆ. ಇಲ್ಲ ನಾವೀಗ ಅರ್ಜೆಂಟಾಗಿ ಆಪರೇಷನ್ ಮಾಡಬೇಕು, 5 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತೀವಿ. ಡಾಕ್ಟರ್ ಟ್ರಾನ್ಸ್ಫರ್ ಮಾಡ್ತಾರೆ. ಆಮೇಲೆ ಗೊತ್ತಾಗುತ್ತೆ, ಒಂದು 10 ನಿಮಿಷ ಆದಮೇಲೆ ಅವನು ಮೊಬೈಲ್ ಸಿಗುತ್ತೆ, ಮಗನದು ಮೊಬೈಲ್ ನಂಬರ್ ಸಿಗುತ್ತೆ. ಕನೆಕ್ಟ್ ಮಾಡ್ತಾನೆ, ಏನಾಗಿದೆಪ್ಪ ನಿಮಗೆ? ನಾನು ಏನಿಲ್ಲ, ನಾನು ಆರಾಮಾಗಿದ್ದೀನಿ, ಆಫೀಸಲ್ಲಿ ಇದ್ದೀನಿ. ಮತ್ತೆ ನಿಮಗೆ ಈಗ ಆಸ್ಪತ್ರೆ ಇದ್ದೀನಿ ಅಂತ ಯಾರು ಹೇಳ್ತಿಲ್ಲ. ಇದು ಚೀಟಿಂಗ್. ಈಗ ಭಾಳಷ್ಟು ದಿನ ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಜಾಬ್ ಆಫರ್ಸ್ ಅಂತ ಭಾಳ ಮಾಡ್ತಾ ಇದ್ದಾರೆ. ಜಾಬ್ ಭಾಳಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲಿ ನಾನಿದ್ದಾಗ ಕೆಲವು ಟೈಮೆಲ್ಲ ಹೇಳಿದ್ದೀನಿ, ಸಡನ್ನಾಗಿ ಲಿಂಕ್ ಬರುತ್ತೆ, ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್, ನಿಮಗೆ ಇದನ್ನ ಒಂದು ಟಾಸ್ಕ್ ಕೊಡ್ತೀವಿ, ಈ ಟಾಸ್ಕ್ ಮಾಡಿದ್ರೆ ನಿಮಗೆ 2,000 ರೂಪಾಯಿ ಕೊಡ್ತೀವಿ, 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆ ಥರದ್ದು ಭಾಳಷ್ಟು ಜನ ದುಡ್ಡು ಕಳ್ಕೊಂಡಿದ್ದಾರೆ. ಅದೇ ಥರ ಆನ್ಲೈನ್ ಟ್ರೇಡಿಂಗ್ ಅಂತ. ಆನ್ಲೈನ್ ಟ್ರೇಡಿಂಗ್ ಈಗ ಮೊನ್ನೆ ಒಂದು ಭಾಳ ವಿಚಿತ್ರವಾದ ಕೇಸ್ ಬಂದಿತ್ತು. ಅವರು 80 ಲಕ್ಷ ಕಟ್ಕೊಂಡಿದ್ದಾರೆ. ಅವ್ರು ಏನು ಮಾಡ್ತಾರೆ, ಹೌ ಟು ಅರ್ನ್ ಮನಿ ಥ್ರೂ ಸ್ಟಾಕ್ ಟ್ರೇಡಿಂಗ್ ಅಂತ ಹೇಳ್ಬಿಟ್ಟು ಲಿಂಕ್ ನೋಡ್ತಿರ್ಬೇಕಾದ್ರೆ ಅದು ಯಾವುದೋ ಲಿಂಕ್ ಸಿಗುತ್ತೆ. ಅದನ್ನು ಓಪನ್ ಮಾಡಿದ ತಕ್ಷಣ ಅವರಿಗೆ ಒಂದು ವಾಟ್ಸಪ್ಪಿಗೆ ಒಂದು ಲಿಂಕ್ ಬರುತ್ತೆ. ಇದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಆಯಿತು, ನಿಮಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಬರ್ತೀನ ಅಂತ ಹೇಳ್ಬಿಟ್ಟು ಫೀಸ್ ಕಳಿಸ್ಕೊಡ್ತಾರೆ. ಆಮೇಲೆ ಇಲ್ಲ ನೀವು ಈಗ 10,000 ರೂಪಾಯಿ ಹಾಕ್ರಿ ಅಂತ ಹಾಕಿದ್ರೆ ಅವ್ರೊಂದು ಆ್ಯಪ್ ಮಾಡ್ಕೊಡ್ತಾರೆ. ಅದು ಇಟ್ಸ್ ಎ ಫೇಕ್ ಆ್ಯಪ್. ಆ ಆ್ಯಪಲ್ಲಿ ಕೊಟ್ಬಿಟ್ಟು ನಿಮ್ಗೆ 10,000 ರೂಪಾಯಿ ಹಾಕಿದ್ವಿ, ನಿಮ್ಮದು ಇಷ್ಟು ಎಲ್ಲ ಇದಿರುತ್ತೆ, ಫುಲ್ ಗ್ರಾಫ್ಸು ಡೇಟಾ ಎಲ್ಲ ಬರ್ತಾ ಇರುತ್ತೆ. ನಮ್ಮದು ಸ್ಟಾಕ್ ಎಕ್ಸ್ಚೇಂಜ್ ಬರ್ತದೆ, ಅದಕ್ಕೆ ಥರ ಡೇಟಾ ಬರ್ತಾ ಇರುತ್ತೆ. ನಿಮಗೆ 2,000 ರೂಪಾಯಿ ಹಾಕಿದರೆ 10,000 ರೂಪಾಯಿ ಹಾಕಿದ್ರೆ ಇವತ್ತು ಒಂದೇ ದಿನಕ್ಕೆ ನಿಮ್ಗೆ 2,000 ರೂಪಾಯಿ ಜಂಪ್ ಆಗಿ 12,000 ರೂಪಾಯಿ ಆಗಿದೆ, 2,000 ರೂಪಾಯಿ ಅವ್ರಿಗೆ ಹಾಕ್ತಾ ಹೋಗ್ತಾರೆ. ದುಡ್ಡು ಡ್ರಾ ಮಾಡಕ್ಕೆ ಹೋದರೆ ಇಲ್ಲ ನೆಕ್ಸ್ಟ್ ಮಂತ್ ಮಾಡಿ, ನೆಕ್ಸ್ಟ್ ವೀಕ್ ಮಾಡಿ ಅಂತೇಳಿ ಕೊನೆಗೆ 4 ತಿಂಗಳಲ್ಲಿ 80 ಲಕ್ಷ ತೊಗೊಂಡು ಅವರಿಗೆ ಆಮೇಲೆ ಅವ್ರ ನಂಬರನ್ನು ಯಾರಿಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಿರ್ತಾರಲ್ಲ ಅದೆಲ್ಲ ಬ್ಲಾಕ್ ಮಾಡಬೇಕು. ಮತ್ತು ಆಮೇಲೆ ಅದನ್ನ ಆ್ಯಪನ್ನು ಡಿಲೀಟ್ ಮಾಡಬೇಕು. ಇದೇ ಥರ ಆಗುತ್ತೆ. ಮತ್ತು ಇದಕ್ಕಿದ್ದಂಗೆ ನಿಮ್ಮ ಇದರಲ್ಲಿ ನಿಮ್ಮ ಮಗನೋ ಅಥವಾ ನಿಮ್ಮ ಸಂಬಂಧಿಕರು ಯಾರೊಬ್ಬರು ಇಲ್ಲಿ ಒಂದು ಪಾರ್ಸಲ್ ಕಳಿಸಿದ್ದಾರೆ, ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ. ಆ ಪಾರ್ಸಲ್ಲು ಅದನ್ನು ಕಸ್ಟಮ್ಸ್ ಹಿಡಿದಿದ್ದಾರೆ ಬಾಂಬೆಯಲ್ಲಿ. ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇದೆ, ನಿಮ್ಮ ಆಧಾರ್ ನಂಬರ್ ಅದನ್ನು ಹಾಕಿದ್ದಾರೆ. ಅದರೊಳಗಡೆ ನಾವು ಚೆಕ್ ಮಾಡಿದಾಗ ಡ್ರಗ್ಸ್ ಇದೆ ಅಂತ ಹೇಳಿ ಫೋನ್ ಮಾಡ್ತಾರೆ, ಕಸ್ಟಮರ್ ಅಧಿಕಾರಿಗಳಂತ ಫೋನ್ ಮಾಡ್ತಾರೆ. ಅದು ಸಹಿತ ಫೇಕ್, ಯಾರು ಫೋನ್ ಮಾಡಲ್ಲ. ಆಮೇಲೆ ಅದೇ ಥರ ನಾವು ಪೊಲೀಸ್ ಅಧಿಕಾರಿ ಇದ್ದೀವಿ, ನಿಮಗೆ ಜೈಲಿಗೆ ಅಂದರೆ ನಮ್ಮ ಪೊಲೀಸ್ ಸ್ಟೇಷನಿಗೆ ಬಂದ್ಬಿಟ್ಟು ನಿಮಗೆ ಇದು ಮಾಡೋಕ್ಕಿಂತ ಅರೆಸ್ಟ್ ಮಾಡೋಕ್ಕಿಂತ ನಾವು ನಿಮ್ಗೆ ಅಲ್ಲೇ ಅರೆಸ್ಟ್ ಮಾಡ್ತೀವಿ, ನೀವು ಅದಕ್ಕೆ ಫೀಸ್ ಇಷ್ಟು ಕಟ್ಟಬೇಕು ಅಂತೇಳಿ ಡಿಜಿಟಲ್ ಅರೆಸ್ಟ್ಗೂ ಸಹಿತ ಫೀಸ್ ಕಟ್ಸ್ಕೊಡ್ತಾರೆ. ಯಾವುದೂ ಡಿಜಿಟಲ್ ಅರೆಸ್ಟ್ ಇಲ್ಲ. ಏನಿದ್ರು ಸಹಿತ ಪೊಲೀಸರು ಹೋಗಿ ಕರ್ಕೊಂಡ್ಬಂದು ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ BNSS ಇದೆಯಲ್ಲ, ಅದ್ರ ಪ್ರಕಾರ CRPCನ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಅಂತ ಮಾಡಿದ್ದಾರೆ. ಅದ್ರ ಪ್ರಕಾರ ಮಾತ್ರ ನಾವು ಅರೆಸ್ಟ್ ಮಾಡೋಕ್ಕೆ, ಯಾರು ಸಹಿತ ಡಿಜಿಟಲ್ ಅರೆಸ್ಟ್ ಮಾಡೋಕ್ಕಾಗಲ್ಲ. ನೀವು ಅವ್ರು ಹೋಗ್ಲಿಕ್ಕೆ ಬಿಡೋಲ್ಲ, ನೀವೆಲ್ಲ ಲೈಟ್ ಆಫ್ ಮಾಡ್ಕೊಳ್ಳಿ, ಮೊಬೈಲ್ ಆಫ್ ಮಾಡ್ಕೊಳ್ಳಿ, ಯಾರು ತೆಗೆದು ಯಾರು ಬಿಡಬೇಡಿ, ನೀವು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆ ಥರದ್ದೆಲ್ಲ ಭಾಳಷ್ಟು ನಮಗೆಲ್ಲ ಬಂದಿರಲಿಕ್ಕಿಲ್ಲ, ಭಾಳಷ್ಟು ಆ ಥರದ್ದು ಆಗ್ತದೆ. ಇನ್ನು ನಮ್ಮ ಶ್ರೀ ನರಸಿಂಹಮೂರ್ತಿಯವರು ಹೇಳಿದಾಗೆ ನಾವು ಯಾವುದೇ ಕಾರ್ಯಕ್ರಮ ಇದ್ದಾಗ ಅವ್ರ ಜೊತೆಗೆ ನಾವು ಭಾಳ ಸಮಯಕ್ಕೆ ಭಾಳ ಅವರು ಕರಾರುವಕ್ಕಾಗಿ ಬರ್ತಾರೆ, ಸಮಯಕ್ಕೆ ಸರಿಯಾಗಿ ಬರ್ತಾರೆ. ಮತ್ತು ಅವರು ಭಾಳ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ನಾವು ರೋಟರಿ ಕ್ಲಬ್ ಅವರು ಇದ್ದಾರೆ, ಅಂದರೆ ಕೆಲಸ ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ತಾವೆಲ್ಲರೂ ತಮ್ಮ ಒಂದು ಏನು ನ್ಯಾಯಸಮ್ಮತ ಬೇಡಿಕೆಗಳನ್ನು ಅವರೆಲ್ಲ ಈಡೇರಿ. ಮತ್ತು ಅದೇ ಥರ ಭಾಳಷ್ಟು ಜನ ಇಲ್ಲಿ ಬಂದಿದ್ದೀರಾ, ಭಾಳಷ್ಟು ಜನ ಮೋಟರ್ ಸೈಕಲ್ ಬಂದಿರ್ಬೋದು. ಯಾರು ಹೆಲ್ಮೆಟ್ ಹಾಕೊಂಡ್ಬಂದಿರೋದು ನಾನು ಕೇಳಲ್ಲ, ದಯವಿಟ್ಟು ಎಲ್ಲ ಹೆಲ್ಮೆಟ್ ಹಾಕ್ಕೊಳ್ಳಿ. ಭಾಳ ಜನ ಹೆಲ್ಮೆಟ್ ಹಾಕಿಲ್ಲ ಅಂತ ನನಗೆ ಗೊತ್ತಿದೆ, ಬಟ್ ಆದರೂ ಸಹಿತ ಹೆಲ್ಮೆಟ್ ಹಾಕ್ಕೊಳ್ಳಿ. ಅದೊಂದು ಸ್ವಲ್ಪ ತಾವೆಲ್ಲರೂ ತೊಂದರೆ ಇಟ್ಕೊಳ್ಳಿ. ಯಾಕೆಂದರೆ ಒಂದ್ಸಲ ಆಕ್ಸಿಡೆಂಟ್ ಆಗಿ ಒಬ್ಬರು ತೀರ್ಕೊಂಡ್ರೆ ಈಗ ಭಾಳಷ್ಟು ಜನ ನಾವು ಆಕ್ಸಿಡೆಂಟಲ್ಲಿ ತೀರ್ಕೊಂಡಾಗ ಅವ್ರ ಫ್ಯಾಮಿಲಿಯವರು
ಕಷ್ಟಪಡೋದನ್ನ ನಾವು ನಂತರ ನೋಡಿರ್ತೀವಿ. ನೀವು ಯಾರು ನೋಡೋಲ್ಲ, ಅದನ್ನ ಆಕ್ಸಿಡೆಂಟ್ ಆಯಿತು ಪೊಲೀಸರು ತೊಗೊಂಡೋಗ್ತಾರೆ. ಬಟ್ ಆಮೇಲೆ ಏನಾಗುತ್ತೆ, ಅವರು ಇನ್ಶೂರೆನ್ಸಿಗೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಓಡಾಡ್ತಿರ್ಬೇಕಾದ್ರೆ ಅವ್ರು ಪಡುವ ಕಷ್ಟಗಳನ್ನು ನೋಡಿದಾಗ ಭಾಳಷ್ಟು ನೋವಾಗ್ತದೆ. ಇದು ಎಲ್ಲರೂ ಸಹಿತ ಹೆಲ್ಮೆಟ್ ಹಾಕೊಳ್ಳೋದು ನಿಮ್ಮ ಒಂದು ಸುರಕ್ಷತೆಗೋಸ್ಕರ. ಇನ್ನು ಮೇಲಾಗಿ ಸೈಬರ್ ಕ್ರೈಮ್ ಆಯಿತು, ಟ್ರಾಫಿಕ್ ಆಯಿತು, ಮತ್ತು ಎಲ್ಲರೂ ಸಹಿತ ಭಾಳಷ್ಟು ಒಡವೆಗಳನ್ನು ಹಾಕ್ಕೊಂಡಿದ್ದೀವಿ. ಅದ್ರ ಬಗ್ಗೆ ನಮಗೇನು ಪ್ರಾಬ್ಲಮ್ ಇಲ್ಲ. ಸುರಕ್ಷಿತವಾಗಿ ಇಟ್ಕೊಳ್ಳೋ ವ್ಯವಸ್ಥೆ ಮಾಡಿಕೊಳ್ಳಿ. ಆಮೇಲೆ ಎಲ್ಲೆಲ್ಲಿ ಸಾಧ್ಯವೋ ಲಾಕರಲ್ಲಿ ಇಡಿ. ಮತ್ತು ಮೊನ್ನೆ ಒಂದು ಕಳ್ತನ ಆಗಿತ್ತು, ಇಲ್ಲ ನಮ್ಮ ಕಡೆ ಹೋಗಿದೆ. ಅವ್ರು ಕರೆಕ್ಟಾಗಿ ಏನು ಮಾಡಿದ್ರು, ಒಳ್ಳೆ ಇಂಟರ್ಲಾಕ್ ಹಾಕಿದ್ದಾರೆ. ಮತ್ತು ಇದಿರ್ತಾರೆ ಶಟರ್ ಕೊಲಾಪ್ಸಬಲ್ ಗೇಟ್, ಅದಕ್ಕೂ ಇಂಟರ್ಲಾಕ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪೇಪರ್ ಬಂದಿದೆ, ಪೇಪರ್ ಬಿದ್ದಿದೆ. ಅರ್ಥ ಏನು, ಮನೆಯಲ್ಲಿ ಯಾರು ಇಲ್ಲ ಅಂತ. ಗೇಟಿಗೂ ಬೀಗ ಹಾಕಿದ್ದಾರೆ. ಮತ್ತು ಅಲ್ಲಿ ಇಂಟರ್ಲಾಕ್ ಹಾಕಬೇಕು, ಗೇಟಿಗೆ ಬೀಗ ಹಾಕಿದ್ದಾರೆ. ಸೊ ಹೇಗಿರ್ಬೇಕಪ್ಪ ಅಂತಂದರೆ ಯಾರು ಮನೇಲಿ ಇದ್ದಾರೆ ಅನ್ನೋ ಥರ ಇರಬೇಕು. ಮತ್ತು ಏನು ಮಾಡ್ತಾರೆ, ಈಗ ಕೆಲವು ಟೈಮ್ ಆಯ್ತು, ಈಗ ಪೇಪರ್ ಬೇಡ ಅಂತ ಹೇಳಿದ್ರು ಅದು ಪೇಪರ್ ಮುಖಾಂತರ ಗೊತ್ತಾಗುತ್ತೆ. ಸೊ ಈಗ ನೀವು ಇಲ್ಲ ಅಂತ ಗೊತ್ತೇ ಆಗೇ ಆಗುತ್ತೆ. ಬೆಟರ್ ನಾಟ್ ಟು ಕೀಪ್ ಎನಿ ಗೋಲ್ಡ್. ಮನೇಲಿ ಗೋಲ್ಡ್ ಇಡಬೇಡಿ ಜಾಸ್ತಿನ. ಬ್ಯಾಂಕ್ ಲಾಕರ್ ಇಲ್ಲ ಅಂತಂದರೆ ಯಾರೊಬ್ಬರು ನಿಮಗೆ ಬೇಕಾದವರು ನೀವಿದ್ದಾಗ ನಿಮ್ಮ ಮನೆಯಲ್ಲಿ ವಸತಿ ಮಾಡೋಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡಿ. 1001 10,001 ಯಾರು ವಸತಿ ಮಾಡೋಕ್ಕೆ ಬಂದಿರ್ತಾರೆ ಅವರೇ ಬೇರೆಯವ್ರಿಗೆ ಹೇಳಿ ಕಲ್ಪನೆ ಮಾಡಿಸಿ ದೂರ ಸಹಿತ ನಾವು ನೋಡಿದ್ದೀವಿ. ಸೊ ಹಾಗಾಗಿ ನಿಮ್ಮ ಸಂಬಂಧಿಕರು ಅಥವಾ ನೀವು ಯಾರು ಹೇಳ್ತಾರೆ ಅವ್ರು ಒಳ್ಳೆಯದಿರ್ಬೋದು. ಈ ಥರದ್ದು ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆಂತಂದರೆ ಎನಿಥಿಂಗ್ ಇಸ್ ಪಾಸಿಬಲ್. ಅದ್ರ ಹಿನ್ನೆಲೆಯಲ್ಲಿ ತಾವೆಲ್ಲ ಮಾಡಿ. ಮತ್ತು ಡ್ರಗ್ಸ್ ಬಗ್ಗೆ ಅಂತೂ ನಾವು ನೋಡ್ತಾ ಇದ್ದೀವಿ, ನಾವೆಲ್ಲ ಟೀಚರ್ಸ್ ಇರಲಿಲ್ಲ. ಡ್ರಗ್ಸ್ ಬಗ್ಗೆ ಯಾವ ಹುಡುಗರು ಅನ್ಯಮನಸ್ಕರಾಗಿರ್ತಾರೆ ಅಥವಾ ಭಾಳ ಒಂದು ಅಲೋನ್ ಆಗಿರ್ತಾರೆ, ಯಾರ ಜೊತೆ ಹೆಚ್ಚಾಗಿ ಬೆಳಿತಿರಲ್ಲ, ಅಂಥವ್ರ ಬಗ್ಗೆ ಏನಾದರೂ ನಮಗೆ ಗಮನಕ್ಕೆ ಬಂದರೆ ಅವ್ರನ್ನ ಟೀಚರ್ ಹಂತದಲ್ಲಿ ಪೊಲೀಸರು ಬಂದ್ಬಿಟ್ಟು ಅದು ಮಾಡೋಕ್ಕಿಂತ ಟೀಚರ್ ಹಂತದಲ್ಲಿ ಅಥವಾ ನೀವು ಯಾರು ನೋಡ್ತಿರಲ್ಲ ಅದರಿಂದ ಹೊರಗೆ ಅನುಕೂಲ ಆಗ್ತದೆ. ಮತ್ತು ಭಾಳಷ್ಟು ಜನ ಈ ಶಾಲಾ ಕಾಲೇಜುಗಳಲ್ಲಿ ಗ್ರೌಂಡ್ಸಲ್ಲಿ ಆಟ ಆಡೋಕ್ಕೆ ಬರ್ತಾರೆ. ಅವರು ಸಹಿತ ಈ ಹುಡುಗರ ಜೊತೆಗೆ ಸೇರುವ ಚಾನ್ಸ್ ಇರ್ತದೆ. ಅಂದರೆ ಸ್ಕೂಲ್ ಟೈಮ್ ಆದಮೇಲೆ ಅದು ಒಂದು. ಮತ್ತು ಫೇಲ್ ಆಗಿರೋ ಸ್ಟೂಡೆಂಟ್ಸು, ಸೀನಿಯರ್ ಸ್ಟೂಡೆಂಟ್ಸು ಆ ಸ್ಕೂಲಿಗೆ ಪದೇ ಬರ್ತಾ ಇರ್ತಾರೆ. ಅಂಥವ್ರು ಯಾರು ಬರ್ತಾ ಇದ್ದಾರೆ ಅವ್ರ ಬಗ್ಗೆ ಸಹಿತ ಗಮನ ಇಟ್ಕೊಳ್ಳಿ. ಅವರಿಗೆ ಫೇಲ್ ಆದ ಸ್ಟೂಡೆಂಟ್ಸು ಅವರು ಅಲ್ಲಿ ಬರೋ ಅವಶ್ಯಕತೆ ಇರೋಲ್ಲ, ಶಾಲೆಯಲ್ಲಿ ಓದೋದು ಬಿಟ್ಟು. ಸೊ ಇದೆಲ್ಲ ನೀವು ಸ್ವಲ್ಪ ಏನಂತಾರೆ ಆ್ಯಕ್ಟಿವ್ ಆಗಿ ಅಲರ್ಟ್ ಆಗಿ ನೀವು ಮಾಹಿತಿ ಇಟ್ಕೊಂಡಿದ್ರೆ ಅದನ್ನು ಹೇಳೋಕ್ಕೆ ಅನುಕೂಲ ಆಗ್ತದೆ. ಇನ್ನು ಕೊನೆಯದಾಗಿ ಮಹಿಳಾ ದಿನಾಚರಣೆ ಮಾರ್ಕೆಟಿಗೆಲ್ಲ ಪ್ರತಿದಿನವೂ ಮಹಿಳಾ ದಿನಾಚರಣೆ. ಯಾಕೆಂತ ಹೇಳಿದ್ರೆ ನಮಗೆ ಜನ್ಮ ಕೊಟ್ಟಿದ್ದ ತಾಯಿ, ನಮಗೆ ಶಿಕ್ಷಣ ಕೊಟ್ಟಿದ್ದು ಟೀಚರ್, ನಮ್ಮ ಜೊತೆ ಓಡಾಡ್ಬಿಟ್ಟು ಅಕ್ಕ ತಂಗಿಯವರು. ಸೊ ಈ ಪ್ರತಿ ಹಂತದಲ್ಲೂ ಮಹಿಳೆಯರ ಪಾತ್ರ ಎಲ್ಲರ ಜೀವನದಲ್ಲಿ ಇದ್ದೇ ಇರುತ್ತೆ. ಅವ್ರಿಗೆ ನಮ್ಮೊಬ್ಬರು ಕರೆಕ್ಟಾಗಿ ಹೇಳಿದ್ರು, ಯತ್ರ ನಾರಾಯಣ ಜೊತೆ ತತ್ರ ರಮಂಚ ದೇವತಾ ಅಂತ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಎಲ್ಲ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೆ ಭಾಳಷ್ಟು ಕಾನೂನುಗಳಿದೆ. ಆ ಕಾನೂನುಗಳ ಒಂದು ನಾಲೆಡ್ಜ್ ನಮಗೆಲ್ಲರೂ ಇರಲಿ. ಯಾವುದೇ ನಿಮಗೆ ತೊಂದರೆ ಆದರೆ 112 ಅಂತ ಇದೆ ನಮ್ಮ ಪೊಲೀಸ್ ಹೆಲ್ಪ್ಲೈನ್. 112 ನೀವು ಎನಿ ಟೈಮ್ ಕಾಲ್ ಮಾಡ್ಬೋದು. ಯಾರು ಕಾಲ್ ಮಾಡಿರ್ತೀರ ನಾವು ಅದನ್ನು ಇನ್ಫಾರ್ಮೇಷನ್ ಯಾರಿಗೂ ಕೊಡೋಲ್ಲ. ಅದು ನೀವು ಕೊಟ್ಟಿರೋದು ಇಟ್ಸ್ ಎ ಪ್ರಿವಿಲೇಜ್ ಕಮ್ಯುನಿಕೇಷನ್, ನಾವು ಅದನ್ನು ಯಾರಿಗೂ ಕೊಡೋಲ್ಲ. ಹಾಗಾಗಿ ಏನೋ ಸಮಸ್ಯೆ ಇದ್ದರೆ ದಯವಿಟ್ಟು 112ಗೆ ಕಾಲ್ ಮಾಡಿ. ಮತ್ತು ಪೊಲೀಸ್ ಇಲಾಖೆಯ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ನಮ್ಮ ಅಧಿಕಾರಿಗಳು ಇದಕ್ಕೆ ಬರ್ತಾರೆ, ಶಾಲಾ ಕಾಲೇಜುಗಳಿಗೆ ಭೇಟಿಗೆ ಬರ್ತಾರೆ. ಪದೇ ನಾವು ಇದನ್ನು ಅವೇರ್ನೆಸ್ ಕೊಡ್ತಾ ಇರೋಣ. ಮತ್ತು ಈ ಸಂದರ್ಭದಲ್ಲಿ ನನಗೆ ಒಂದು 10 ನಿಮಿಷ ತಮ್ಮೆಲ್ಲರ ಜೊತೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಶ್ರೀ ನರಸಿಂಹಮೂರ್ತಿಯವರಿಗೆ ಹಾಗೂ ತಮ್ಮೆಲ್ಲರಿಗೂ ವಂದಿಸಿ, ಪತ್ರಿಕಾ ಮಾಧ್ಯಮದವರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜಯವಿಜಯ. ಎಲ್ಲ ಹಾಗೆ ಈ ಕಡೆ ಒಂದು ಇಬ್ಬರು ದಿನಲಡ್ಕಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಂತಹ ಶ್ರೀನಿವಾಸ್ ಸರ್ ಮತ್ತು ನರಸಿಂಹಮೂರ್ತಿ ಸರ್ ಅವರನ್ನು ಕರೆದಿದ್ದಾರೆ, ಆಹ್ವಾನಿಸಿದ್ದಾರೆ. ಬಹಳ ಖುಷಿ ಆಯಿತು ಸರ್ಕಾರಿ ನೌಕರರ ಸಂಘದ ಈ ಶಾಖೆಯನ್ನು ನೋಡಿ ಇಷ್ಟೊಂದು ಜನ ಸೇರಿದ್ದೀರಂತ. ನಾನು ಬಹುಶಃ ಏನು ಸರ್ಕಾರಿ ಸೇವೆಗೆ ಸೇರಿದಾಗಿದ್ದು ಈ ದಿನದ ತನಕ ಪ್ರತಿ ವರ್ಷ ಎಲ್ಲೋ ಒಂದು ಕಡೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಒಂದು 3-4 ಕಡೆ ಅದನ್ನು ನನ್ನ ಒಂದು ಉಪನ್ಯಾಸವನ್ನು ಕೊಡ್ತಾ ಇರ್ತೀನಿ. ಸೊ ಇದು 2ನೇ ಉಪನ್ಯಾಸನ ಈ ತಿಂಗಳಲ್ಲೇನೆ. ನಿನ್ನೆ ಒಂದು 3 ನಿನ್ನೆ ಕಬೋಡಿ ಚಾಲು ಹೋಗಿದೆ. ಇದು 3ನೇ ಉಪನ್ಯಾಸನ. ಮೊದಲನೆಯದಾಗಿ
ಇಲ್ಲಿ ಏನು ಇವತ್ತು ನೂತನವಾಗಿ ಆಯ್ಕೆ ಆಗಿರುವಂತಹ ಸರ್ಕಾರಿ ನೌಕರರ ಸಂಘದ ಒಂದು ಪದಾಧಿಕಾರಿಗಳಿಗೆ ಅಭಿನಂದನೆ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡೋದು ಜೊತೆಯಾಗಿ ಎರಡೂ ನಡೀತಾ ಇರೋದು ಬಹಳ ಖುಷಿ ಕೊಡ್ತಾ ಇದೆ. ಸಾಕಷ್ಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗಳಲ್ಲಿ ನಾವು ಗಮನಿಸಿರೋ ಹಾಗೆ ಬರೀ ಹೆಣ್ಮಕ್ಳು ಸೇರ್ಕೊಂಡು ಮಾಡ್ತಾರೆ, ಎಲ್ಲೂ ಅಲ್ಲಿ ಪುರುಷರು ಕಾಣಿಸೋದೇ ಇಲ್ಲ. ಅವನ್ನೆಲ್ಲ ನಾನು ಹೇಳ್ತಾ ಇದ್ದೆ, ದಯಮಾಡಿ ನಮ್ಮ ಸಹೋದರರನ್ನ ಕರಿಬೇಕು, ನಮ್ಮ ಗಂಡ್ಮಕ್ಳನ್ನು ಕರಿಬೇಕು, ಪುರುಷರು ಅಲ್ಲಿ ಇರಬೇಕು. ಜೆಂಡರ್ ರೋಲ್ಸ್ ನಮ್ಗೆ ನಾವೇ ಬಾಯ್ ಮಾಡ್ಕೊಳ್ತಾ ಇದ್ರೆ ಯಾರಿಗೂ ಅರ್ಥ ಆಗಲ್ಲ. ನಮ್ಮ ನೋವನ್ನ ನಮಗಾಗ್ತಿರೋ ಅನ್ಯಾಯವನ್ನ ಎದುರುಗಡೆ ಕೂರಿಸ್ಕೊಂಡು ನಮ್ಮ ಅಣ್ಣ ಕೇಳಿದಾಗ ಬೇಗನೆ ಕಿವಿಳೋಗುತ್ತೆ. ಆ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇದ್ದೆ, ಇವನ್ ಶಾಲಾ ಕಾಲೇಜಲ್ಲಾಗಿರ್ಬೋದು, ಹೊರಗಡೆ ನಡೆಯುವಂತ ಸಾಕಷ್ಟು ಸರ್ಕಾರಿ ಕಾರ್ಯಕ್ರಮಗಳಾಗಿರ್ಬೋದು, ದಯಮಾಡಿ ಸರಿಸಮಾನವಾಗಿ ಪುರುಷರು ಕರೀರಿ ಅಂತ ಬಹುಶಃ ನನ್ನ ಈ ನೋವಿನ ಕೂಗಿ ಯಾರಿಗೋ ಕೇಳಿಸಿ ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರೋದಕ್ಕೆ ಮತ್ತೊಮ್ಮೆ ವಂದಿಸುತ್ತಾ, ಮೊದಲನೇದಾಗಿ ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ರು ಬಹುಶಃ ಎಲ್ಲ ಟೀಚರ್ಸು ಮತ್ತೆ ಎಲ್ಲ ಎಂಪ್ಲಾಯೀಸ್, ಎಲ್ಲ ಸುಶಿಕ್ತರು, ಎಲ್ಲ ಎಜುಕೇಟೆಡ್ ಪೀಪಲ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದು ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಹಲವಾರು ದೇಶಗಳಲ್ಲಿ ಇರುವಂತಹ ಜೆಂಡರ್ ಡಿಸ್ಕ್ರಿಮಿನೇಷನ್ ಏನು ಈ ಲಿಂಗ ತಾರತಮ್ಯಕ್ಕೆ ಒಳಗಾಗಿರುವಂತಹ ಹಲವಾರು ದೇಶಗಳಲ್ಲಿ ಧ್ವನಿ ಎತ್ತಿದ್ರು. ಮೊದಲಿಂದ ಶತಮಾನದಿಂದ ಧ್ವನಿ ಎತ್ತಿ ಬರ್ತಾನೆ ಇದೆ. ಅದರಲ್ಲಿ ಮಹಿಳಾ ವಕೀಲೆ ವಿಮೆನ್ ಅಡ್ವೊಕೇಟ್ ಕ್ಲಾರಾ ಜೆಟ್ಕಿನ್ ರವರು ಮೊದಲನೇ ಬಾರಿಗೆ ವಾಯ್ಸ್ ಮಾಡಿ, ಇಲ್ಲ ಮಹಿಳೆಯರಿಗಾಗಿ ಒಂದು ದಿನವನ್ನ ಗುರುತಿಸಬೇಕು ಅಂತ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಎಲ್ರಿಗೂ ಗೊತ್ತಿರೋ ವಿಚಾರ, ಒಂದು ಕುಟುಂಬ ಪರಿಪೂರ್ಣ ಅಂತ ಇರ್ಬೇಕಾದ್ರೆ ಇಬ್ಬರು ಇರಬೇಕು. ಇಲ್ಲಿ ಯಾರು ಮೇಲು ಯಾರು ಕೀಳಲ್ಲ, ನಾವೆಲ್ಲರೂ ಸರಿ ಸಮಾನರು. ನಮ್ಮ ಸಂವಿಧಾನದ ಗುರಿನೂ ಅದೇ ಆಗಿತ್ತು. ನೋಡಿ, ಇಲ್ಲಿ ಶಿಕ್ಷಣ, ಸಂಘಟನೆ, ಹೋರಾಟ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 3 ಸೂತ್ರಗಳು. ಅದರಲ್ಲಿ ಶಿಕ್ಷಣನೂ ಇದೆ, ಸಂಘಟನೆಯೂ ಇದೆ. ಅದಕ್ಕೆ ತಕ್ಕ ಹಾಗೆ ನಮ್ಮ ಅನ್ಯಾಯದಿಂದ ಹೋರಾಟ ಮಾಡಿ ಅಂತ ಈ ತರ ಒಂದು ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತ. ಶಿಕ್ಷಣ ಮತ್ತು ಈ ಸಂಘಟನೆ ಜೊತೆಯಲ್ಲಿದ್ದಾಗ ಸಾಕಷ್ಟು ಅನ್ಯಾಯಗಳನ್ನು ತಡೆಗಟ್ಟಬಹುದು ಅಂತ ಸಂವಿಧಾನದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ರಾಜ್ಯ ನಿರ್ದೇಶನ ತತ್ವಗಳ ಅನ್ವಯ ಕಲಮು 15 ಉಪಬಂಧ 3ರಲ್ಲಿ 15 ಕ್ಲಾಸ್ 3ನಲ್ಲಿ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ರಾಜ್ಯ ಸರ್ಕಾರ ಆ ರಾಜ್ಯದ ಹೆಣ್ಣು ಮಕ್ಕಳು ಅವ್ರ ಮನೆಯಲ್ಲಿರಲಿ, ರಸ್ತೆಯಲ್ಲಿರಲಿ, ಉದ್ಯೋಗ ಮಾಡ್ತಾ ಇದ್ದ ಜಾಗದಲ್ಲಿ ಇಲ್ಲೇ ಇರಲಿ, ಅವರಿಗೆ ರಕ್ಷಣೆಗಳನ್ನ ಕೊಡುವಂಥದ್ದು ಸರ್ಕಾರದ ಕೆಲಸ ಅಂತ. ಈಗ ಅದೇ ಪಾಪ ಸರ್ ಹೇಳ್ತಾ ಇದ್ರು, ನಿಮ್ಗೆ ಅನ್ಯಾಯಕ್ಕೆ ಒಳಗಾದ ಮೇಲೆ ಬಂದು ಫೋನ್ ಕರೆ ಬರ್ಬೋದು, ಮತ್ತೊಂದು ಅದು ಸ್ವಲ್ಪ ಯಾಕೆ ಅಂತಂದ್ರೆ ಎಲ್ರಿಗೂ ಗೊತ್ತೇ ಇದೆ, ಹಾಫ್ ಆಫ್ ದ ಪಾಪ್ಯುಲೇಷನ್ ರೆಪ್ರೆಸೆಂಟೆಡ್ ಬೈ ದ ವಿಮೆನ್ ಅಂತ. ನಾವು ಏನು ನಮ್ಮ ದೇಶದ ಜನಸಂಖ್ಯೆ 135 ಕೋಟಿ ಇದ್ರೆ ಅದರಲ್ಲಿ ಮೋರ್ ಆರ್ ಲೆಸ್ ಹಾಫ್ ಆಫ್ ದ ಪಾಪ್ಯುಲೇಷನ್ ವಿಮೆನ್. ಒಂದೆಲ್ಲ ಒಂದು ರೀತಿಯಲ್ಲಿ ನಾವು ಬಲಿಯಾಗ್ತಾ ಇರ್ತೀವಿ. ಹಾಗಾಗಿ ಬಲಿ ಆದ್ಮೇಲೆ ಅಲ್ಲಿ ಎಲ್ಲೋ ನಮ್ಮ ಮೇಲೆ ಒಂದು ಅನ್ಯಾಯ ನಡೆದಾಗ ಆಮೇಲೆ ಬೊಬ್ಬೆ ಇಟ್ಟಾಗ ಅಂತಾರೆ, ಓ ಎಲ್ಲ ಆದ್ಮೇಲೆ ಪೊಲೀಸರು ಬಂದ್ರು ಅಂತ. ಪಾಪ ಅವರು ಏನು ಮಾಡಕ್ಕಾಗಲ್ಲ. ಪ್ರತಿ ಬಹುಶಃ ಎಲ್ರಿಗೂ ಗೊತ್ತೇ ಇದೆ. ಇಲ್ಲಿ ಬಹುತೇಕ ಎಲ್ಲ ಇಲಾಖೆಗಳಿಂದ ಇದ್ದೀರಾ, ಒಂದು ಶಿಕ್ಷಕರಿದ್ದೀರಾ, PDOs ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ರೆವಿನ್ಯೂ ಇಲಾಖೆ, ಈ ತರ ನನಗೆ ಸಾಕಷ್ಟು ಇಲಾಖೆಗಳಿಂದ ಇದ್ದಿದ್ದರಿಂದ ನಾನು ಇಲ್ಲಿ ಕೇಳಿಸ್ಕೊಳ್ತಾ ಇದ್ದೆ. ನಾನು ಮೂಲತಃ ಜಿಲ್ಲಾ ಪಂಚಾಯಿತಿಯಲ್ಲಿ ಒಂದು 6 ವರ್ಷಗಳ ಕಾಲ PDO ಆಗಿದ್ದು, ಅನಂತರ ನಾನು ಈ ತರ ಪ್ರೊಫೆಸರ್ ಆಗಿ ಬಂದಿರೋಂಥದ್ದು, ಪ್ರಾಪರ್ ಚಾನಲ್ ಬಂದಿರೋದು. ಗೊತ್ತಿದೆ ಆ ಕಷ್ಟ ಏನು ಅಂತ. ಒಂದು PDO ಆಗಿರ್ಬೋದು, ಒಂದು ರೆವಿನ್ಯೂ ಇರುವಂತ ಒಂದು ವಿಲೇಜ್ ಅಕೌಂಟೆಂಟ್ಸ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಮೇಜರ್ ಅವರವ್ರದ್ದು. ಈಗ ಮೇಡಮ್ ಅವರು ಬಹಳ ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಆಪಣಿ ಮೇಡಮ್ ಅವರು ಸಹ. ಸೊ ಗೊತ್ತಿರುತ್ತೆ ಪ್ರತಿ ಹೆಣ್ಣು ಮಕ್ಕಳನ್ನು ಅವ್ರು ಅನುಭವಿಸುವಂತ ಕಷ್ಟಗಳು, ಅವ್ರಿಗೆ ಎದುರಾಗುವಂತ ಸವಾಲುಗಳು. ಬಹುಶಃ ಎಲೆಕ್ಷನ್ ಟೈಮಲ್ಲಿ ರೆವಿನ್ಯೂ ಅವರು ಎಷ್ಟೋ ಸಲ ನಮ್ಮ ಅನಿತಾ ಮಹಿಳೆ ಬಂದಿದ್ದಾರೆ. ನಮ್ಮೂರಿನ ಹೆಣ್ಮಕ್ಳು ರೆವಿನ್ಯೂ ಇಲಾಖೆಯಲ್ಲೇ ಮೇಡಮ್ ಅವರು ಸಬಾರ್ಡಿನೇಟ್ ಕಡೆ ಕೆಲಸ ಮಾಡ್ತಾ ಇದ್ರು, ನೋಡಿದೀನಿ. ಪಾಪ ನೈಟ್ ಎಲ್ಲ ಅಲ್ಲೇ ಇರ್ತಾ ಇತ್ತು ಒಂದು ಹೆಣ್ಮಗಳು. ಇದು ನಿಜವಾಗ್ಲೂ ಸವಾಲೇ ಇದು. ಯಾಕೆ ಅಂತಂದ್ರೆ ಒಂದು ಸ್ಟೇಟಸ್, ಒಂದ್ ಕಡೆ ಉದ್ಯೋಗ, ಮತ್ತೊಂದು ನಮ್ಮ ರೋಲ್, ನಮ್ಮ ಪಾತ್ರ ಅಷ್ಟು ಈಸಿ ಎಲ್ಲ ನಿಭಾಯಿಸುವಂಥದ್ದು. ಇದರ ಜೊತೆಗೆ ವೈಯಕ್ತಿಕವಾದಂತ ನಮ್ಮ ಬದುಕು. ತುಂಬಾ ಮಾತಾಡಿ ಯಾರಿಗೋ ಸಹಾಯ ಪಡೆದು ಯಾರ ಮೇಲನ್ನ ಅವಲಂಬಿಸಿದ್ರೆ ಅದಕ್ಕೆ ಒಂದು ಲೇಬಲಿಂಗ್ ಆಗುತ್ತೆ ಹೆಣ್ಮಕ್ಳಿಗೆ. ಇಲ್ಲ ನನ್ಗೆ ಯಾರು ಬೇಡ, ನನ್ನ ಪಾಡೆ ನಾನೇ ಹೇಳ್ತೀನಿ ಅಂದ್ರೆ ಅದಕ್ಕೆ ಇನ್ನೊಂದರ ಲೇಬಲ್, ಅವಳು ಯಾರಿಗೂ ಸೇರಲ್ಲ, ಮಾಡಲ್ಲ, ಅವ್ರನ್ನೆಲ್ಲ ಒಂದು ಮೂಲೆ ಬುಕ್ ಮಾಡಿ ಅಂತ. ಅಂದ್ರೆ ಯಾವುದನ್ನು ಸರಿ, ಯಾವುದು ತಪ್ಪು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದು ತೊಲಲಾಟದಲ್ಲೇ ನಮ್ಮ ಒಂದು ಏಜ್ ಮುಗಿದಿರುತ್ತೆ. ನಮ್ಮ ಸರ್ವಿಸಿಂದ ನಾವು ಇನ್ನ ಚಿಂತೆ ಮಾಡ್ತಾ ಇರ್ತೀವಿ, 4 ವರ್ಷ 5 ವರ್ಷ ಯಾಕಪ್ಪ ಹೊರಟೋಗೋಣ ಅಂತ. ಈ ತೊಲಲಾಟಗಳಲ್ಲಿ ನಮಗೆ ಇರುವಂತಹ ಹಕ್ಕುಗಳಾಗಿರ್ಬೋದು, ನಮ್ಮ ಜೀವನ ಆಗಿರ್ಬೋದು, ಸರಿಯಾದ ರೀತಿಯಲ್ಲಿ ನಾವು ರೂಪಿಸ್ಕೊಳಕ್ಕೆ ಆಗಲ್ಲ. ಬರುತ್ತೆ, ಯಾರು ಸವಾಲಿಲ್ಲ. ಇವತ್ತು ಸುನೀತಾ ವಿಲಿಯಮ್ಸ್ ಅವರು ಏನೇ ನಾವು 9 ತಿಂಗಳ ಕಾಲ
ಒಂದು ಏನು ಸ್ಪೇಸಲ್ಲಿ ಇದ್ದಾಗ ಅವ್ರು ಹೋರಾಟ ಮಾಡುವಂತ ದಿನನಿತ್ಯದ ಒಂದು ಜೀವನದ ಹೋರಾಟ, ಬದುಕುಳಿಯುವ ಹೋರಾಟ, ಜೊತೆಗೆ ಅಧ್ಯಯನ ಕೊಟ್ಟಿರುವಂತ ಜಾಗತಿಕ ಮಟ್ಟದ ಜವಾಬ್ದಾರಿ. ಇದನ್ನ ಮಾಡೋ ಸಂದರ್ಭದಲ್ಲಿ ಅವ್ರು ಎದುರುಕೊಂಡು ಕೂತಿದ್ರೆ ಇವತ್ತು ಅವರು ಬಹುಶಃ ಇಷ್ಟೊಂದು ಸಕ್ಸಸ್ಫುಲ್ ಆಗಿ ಹಿಂದಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ದೇಶಕ್ಕೆ ಅಂದ್ರೆ ಈ ಭೂಮಿಗೆ ಮತ್ತೆ ಅವ್ರು ಹೆಜ್ಜೆ ಇಡ್ತಾ ಇರಲಿಲ್ಲ. ಶಿ ವಾಸ್ ಲೀಸ್ಟ್ ಬಾದರ್. ನಮ್ಮ ಸುತ್ತು ಇರುವಂತಹ ಏನನ್ನೂ ಅವರು ಲೀಸ್ಟ್ ಬಾದರ್. ಅವರ ಒಂದು ಗುರಿ ಏನಿತ್ತು, ಅವರ ಒಂದು ಕೆಲಸ ಇತ್ತು, ನಾಳೆ ಬಗ್ಗೆ ಅವ್ರು ಯೋಚನೆ ಮಾಡಿಲ್ಲ. ಅವ್ರಿಗೆ 24 hours ಅಲ್ಲಿ ಇದೆಷ್ಟು ಗಂಟೆ ಅಂತ ಗೊತ್ತಿಲ್ಲ. ತಮ್ಮ ಪಾಡಿಗೆ ತಾವು ಕೆಲಸ ಮಾಡೋದಕ್ಕೆ ಸಕ್ಸಸ್ಫುಲ್ ಆಗಿ ಅವ್ರಿಗೊಂದು ಮತ್ತೆ ಭೂಮಿ ಮೇಲೆ ಕಾಲಿಟ್ಟು. ಆ ರೀತಿ ಎಲ್ಲರಲ್ಲೂ ಇರುತ್ತೆ ನಮ್ಮದೇ ಆದಂತ ಕಲೆ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲೂ ಅವ್ರದೇ ಆದಂತ ಒಂದು ಕಲೆ ಅಡಗಿರುತ್ತೆ. ಆ ಕಲೆಯನ್ನು ನಾವು ಆಚೆ ತರಬೇಕು. ಸವಾಲು ಎದುರಾಗುತ್ತೆ. ಇವತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಒಂದು ಡ್ರೈವಿಂಗ್ ಬರಲ್ಲ, ಹೊರಗಡೆ ಹೋಗಕ್ಕಾಗಲ್ಲ, ಸಾಕಷ್ಟು ನಮ್ಮ ಹಕ್ಕುಗಳ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಒಂದು ಸಣ್ಣ ಇನ್ಸಿಡೆಂಟ್, ಒಂದು ಹೆಣ್ಣು ಮಗಳ ಮೇಲೆ ಆಸಿಡ್ ಅಟ್ಯಾಕ್ ಆಗಿತ್ತು ಕೋಲಾರಲ್ಲಿ. ಪಾಪ ಹೆಣ್ಣು ಮಗಳು ಮುಖಕ್ಕೆಲ್ಲ ಒಂದು ವೇಲ್ ಕೊಟ್ಬಿಟ್ಟಿದ್ದಾರೆ. ಎಲ್ಲೋ ತಾಯಿ ಜೊತೆ ಬಂದಿದ್ದಾರೆ, ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ. ಸರ್ ನಮ್ಗೇನೋ ಪರಿಹಾರ ಕೊಡ್ತಾರಂತೆ ಆಸಿಡ್ ಅಟ್ಯಾಕ್ ಒಳಗಾಗಿರುವಂತ ಹೆಣ್ಣು ಮಗಳು. ನಾವು ಎಲ್ಲಿ ಅಂದ್ರೆ ಅವರು ವಿಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಹೋಗಿ ಅಂತ. ಪಾಪ ಆ ಮಗು ಮತ್ತೆ ಆ ತಾಯಿ ವಿಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅಂತ ಹೋಗ್ತಾರೆ. ನನ್ನನ್ನು ಅಲ್ಲೇನೋ ಇದೇ ತರ ಒಂದು ಫಂಕ್ಷನ್ಗೆ ಗೆಸ್ಟ್ ಕರೆಯೋದಕ್ಕೆ ಕರೆದಿದ್ರು, ಅಲ್ಲಿ ಹೋಗಿದ್ದೆ. ಅವ್ರು ಬಂದು ಅಲ್ಲಿಗೆ ಆಗಿದೆ ಅಂತ ಕೇಳ್ತಾರೆ. ಫೈನಲಿ ಅದು ಕೂಡ ಲೀಗಲ್ ಸರ್ವಿಸಸ್ ಅಥಾರಿಟಿ, ಕಾನೂನು ಸೇವೆಗಳ ಪ್ರಾಧಿಕಾರ ಕೋಲಾರ. ಸಣ್ಣ ಸಣ್ಣ ಇನ್ಫಾರ್ಮೇಶನ್ಸ್ಗೂ ಇವತ್ತು ನಾವು ಒದ್ದಾಡೋಕ್ಕಾಗಿದೆ. ಬಹುಶಃ ಈಗ ಸ್ವಲ್ಪ ಪರವಾಗಿಲ್ಲ, ಈಗ ಎಲ್ಲ ಮೊಬೈಲ್ ಅಲ್ಲಿ ಇರುತ್ತೆ, ಗೂಗಲ್ ಇರುತ್ತೆ, ಫಿಂಗರ್ ಟಿಪ್ಸ್ ಅಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಿರುತ್ತೆ. ಆದ್ರೂ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಮ್ಗೆ ತೊಳಲಾಟ. ಈಗ KCS ಅವ್ರು ಏನಿರುತ್ತೆ, ಎಷ್ಟು ಜನ ಹೆಣ್ಮಕ್ಳಿಗೆ ದೊಡ್ಡ ಪ್ರಶ್ನೆ ಇದೆ. ಹೌದು, ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದೀನಿ ಅಥವಾ ಏನೋ ಒಂದು ಹೈಸ್ಕೂಲ್ ಟೀಚರ್ ಆಗಿದ್ದೀನಿ, ನನಗೂ ಆಸೆ ಇದೆ ಒಂದು ಡಾಕ್ಟರೇಟ್ ಮಾಡಬೇಕು ಅಂತ, ನನಗೂ ಆಸೆ ಇದೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೋಬೇಕು ಅಂತ. ಇದೆಲ್ಲ ಮನಸ್ಸಲ್ಲಿ ಇರುವಂತ ತೊಳಲಾಟಗಳು. ಯಾರನ್ನು ಕೇಳಬೇಕು, ಎಲ್ಲಿ ಕೇಳಬೇಕು, ಏನ್ ಮಾಡಬೇಕು, ಬಹುಶಃ ಎಷ್ಟು ಪ್ರಶ್ನೆಗಳಾಗಿ ನಮ್ಮಲ್ಲಿ ನಡೆಯುತ್ತೆ. ಸೊ ಇಂತಹ ಒಂದು ಪ್ರಶ್ನೆಗಳಿಗೆಲ್ಲ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಸಲಹೆ ಹೇಳಿದ್ದಾವೆ, ಕಾನೂನಲ್ಲಿ ಸಲಹೆ ಹೇಳಿದ್ದಾವೆ. ನಮ್ಮ ಒಂದು ರೈಟ್ಸ್, ನಮ್ಮ ಒಂದು ಡ್ಯೂಟೀಸ್ ತಿಳ್ಕೋಬಹುದು. ಮೊದಲೆಲ್ಲ ಮಾಡದೆಯೋ ಸೋದರಿಯೋ ಹೆಣ್ಣಲ್ಲವೇ, ನಮ್ಮ ಹೆಣ್ಣಲ್ಲವೇ, ನಮ್ಮ ಹೆಣ್ಣಲ್ಲವೇ. ಹೆಣ್ಣಾಗಿ ಹುಟ್ಟುವುದೇ ಪುಣ್ಯವೋ, ನಮ್ಮ ಪುಣ್ಯವೋ, ನಮ್ಮ ಪುಣ್ಯವೋ. ದೇಶವನಾಡಿದ ಇಂದಿ ನಮ್ಮ ಹೆಣ್ಣಲ್ಲವೇ, ನಮ್ಮ ಹೆಣ್ಣಲ್ಲವೇ, ನಮ್ಮ ಹೆಣ್ಣಲ್ಲವೇ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಣ್ಣಲ್ಲವೇ, ನಮ್ಮ ಹೆಣ್ಣಲ್ಲವೇ, ನಮ್ಮ ಹೆಣ್ಣಲ್ಲವೇ. ವೀರನಾರಿ ಚೆನ್ನಮ್ಮನ ಹೆಣ್ಣಲ್ಲವೇ, ನಮ್ಮ ಹೆಣ್ಣಲ್ಲವೇ, ನಮ್ಮ ಹೆಣ್ಣಲ್ಲವೇ. ಗಾನರಾಣಿ ಸರೋಜಿನಿ ಹೆಣ್ಣಲ್ಲವೇ, ನಮ್ಮ ಹೆಣ್ಣಲ್ಲವೇ, ನಮ್ಮ ಹೆಣ್ಣಲ್ಲವೇ. ಹೆಣ್ಣಾಗಿ ಹುಟ್ಟುವುದೇ ಪುಣ್ಯವೋ, ನಮ್ಮ ಪುಣ್ಯವೋ, ನಮ್ಮ ಪುಣ್ಯವೋ. ಇಬ್ಬರನ್ನ ಕಟ್ತಾ ಇರೋದು ತುಂಬಾ ಖುಷಿ ಆಗುತ್ತೆ KGF ಅಲ್ಲಿ ನೋಡಿದಾಗ. ಖಂಡಿತ ಮಹಿಳೆಯರು ಗಂಡಸರಿಗಿಂತ ಖಂಡಿತವಾಗಿ ನಾನು ನೋಡಿದ್ದೀನಿ ಹೇಳ್ತಾ ಇದ್ದೀನಿ. ಒಂದು ಎಜುಕೇಶನ್ ಫೀಲ್ಡ್ ಅಲ್ಲಿ ಆಗ್ಬೋದು, ಓದೋದ್ರಲ್ಲ ಆಗ್ಬೋದು, ಎಲ್ಲದರಲ್ಲೂ ಟೀಚರ್ಸ್ ಇಂದ ತಗೊಂಡ್ರೆ ಗಂಡಸರಿಗಿಂತ ಮಹಿಳೆಯರು ಮುಂದಿದ್ದಾರೆ. ಮತ್ತೆ ಒಳ್ಳೆ ನಾಲೆಡ್ಜ್ ಇದೆ, ತುಂಬಾನೇ ಡೇರ್ ಆಗಿದ್ದಾರೆ. ಎಲ್ಲ ಫೀಲ್ಡಲ್ಲೂ ಮುಂದೋಗ್ತಾರೆ. ಅದಕ್ಕೆ ನನ್ನ ಅಭಿನಂದನೆಗಳು ಎಲ್ಲ ಮಹಿಳೆಯರು ಇರುತ್ತದೆ. ಮಂಜನ ಸೊ ಮಹಿಳೆ ಏನು ಗೊತ್ತಾಗಲ್ಲ. ಖಂಡಿತ ತುಂಬಾ ಈಸಿಯಾಗಿ ಎಲ್ಲ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ತುಂಬಾ ಕಷ್ಟಗಳು ಇರುತ್ತೆ, ಮತ್ತೆ ಸಾಧನೆ ಮಾಡೋದ್ಮೇಲೆ ಮಹಿಳೆ ಯಾವ ತರ ಇರ್ಬೋದು ಅನ್ನೋದಕ್ಕೆ ನಾವು ತುಂಬಾನೇ ಉದಾಹರಣೆಗಳು ನೋಡಿದ್ದೀವಿ. ಇದುವರೆಗೂ ಮೇಡಮ್ ತುಂಬಾ ಚೆನ್ನಾಗಿ ಹೆಣ್ಣು ಅಂದ್ರೆ ಏನು, ಹೆಣ್ಣು ಹೇಗಿರ್ಬೇಕು, ಮುಂದೆ ಹೇಗಿರ್ಬೇಕು, ಇಷ್ಟು ದಿನ ಹೇಗಿದ್ರು ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಾನು ಅವ್ರನ್ನ ಸುಮಾರು ದಿನಗಳಿಂದ, ವರ್ಷಗಳಿಂದ ನೋಡಿದ್ದೇನೆ. ನಾವು ಕೋಲಾರ ತಾಲೂಕಿನಲ್ಲಿ ಎಲೆಕ್ಷನ್ ಮಾಡೋದು ಅಷ್ಟೇ, ಸೆಕ್ಟರ್ ಆಫೀಸ್ ಅಂತ ಎಲೆಕ್ಷನ್ ಟೈಮ್ ಮಾಡ್ತೇವೆ. ಸೊ ಅದರಲ್ಲಿ ಕೋಲಾರಲ್ಲಿ 21 ಸೆಕ್ಟರ್ ರೂಲ್ಸ್ ಇದ್ದಾಗ ಒಬ್ಬರೇ ಮಹಿಳೆ ಇದ್ದಿದ್ದು ಪ್ರಸನ್ನ ಕುಮಾರಿ ಒಬ್ಬರೇ ನಾನು. ಸೊ ಆಗಿಂದನೂ ಅವರು ತುಂಬಾ ನಮಗೆಲ್ಲ ಖಂಡಿತ ಹೇಳಬೇಕಂದ್ರೆ ಅನಿತಾ ನೋಡಿದ್ದಾಳೆ. ನಮಗೆ ಆಫೀಸ್ನಲ್ಲಿ ಎಲೆಕ್ಷನ್ ವರ್ಕ್ ಅಂತ ಕೋಲಾರದಲ್ಲಿ ಬಂದರೆ ನಾವು ಫಸ್ಟ್ ಒಂದು ಲೇಡಿನ ಸೋಷಿಯಲ್ ಮೀಡಿಯಾಗೆ ಇದಕ್ಕೆಲ್ಲ ನಾವು ಪ್ರಿಫರ್ ಮಾಡ್ತಾ ಇದ್ದಿದ್ದು ಮೇಡಮ್. ಅದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಹೇಳಂಗೆ ಇರಲಿಲ್ಲ, OML ಫಸ್ಟ್ ನೇಮ್ ಅವ್ರದ್ದೇ ಇರ್ತಾ ಇತ್ತು. ಯಾಕೆಂದ್ರೆ ಅಷ್ಟು ಅವರು ಆಕ್ಟಿವ್ ಆಗಿ ಎಲ್ಲ ಫೀಲ್ಡಲ್ಲೂ ಮುಂದೋಗ್ತಾ ಇದ್ರು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ.
ಸೊ ನಾವು ಹೆಣ್ಣು ಮಕ್ಕಳು ಈ ಕಾಲದಲ್ಲಿ ಆರ್ಥಿಕವಾಗಿ ಖಂಡಿತ ಇಂಡಿಪೆಂಡೆಂಟ್ ಆಗಿ ಇರಲೇಬೇಕು. ಹಾಗಂತ ಗಂಡಸರು ನೋಡ್ಕೊಳ್ಳಲ್ಲ ಮತ್ತೆ ಗಂಡಸರಿಗಿಂತ ಮೇಲೆ ಹೋಗ್ಬೇಕು ಅನ್ನೋ ಉದ್ದೇಶ ಖಂಡಿತ ಅಲ್ಲ. ಇಂಡಿಪೆಂಡೆಂಟ್ ಆಗಿದ್ರೆ ಸೊ ಮತ್ತೆ ಮನೆಯಲ್ಲಿರೋ ಆ ಕುಟುಂಬಕ್ಕೂ ನಮ್ಮ ಕಡೆಯಿಂದನೂ ಆರ್ಥಿಕವಾಗಿ ಸಬಲರಾಗಲಿಕ್ಕೂ ಸಾಧ್ಯವಾಗುತ್ತೆ. ನಾವು ಯಾರನ್ನು ಎಜುಕೇಶನ್ ಮುಗಿದ ತಕ್ಷಣ ಖಂಡಿತ ಮನೆಗಳಲ್ಲಿ ಯಾರು ಕೂತ್ಕೋಬಾರ್ದು, ನಿಮ್ಮ ಮಕ್ಕಳನ್ನು ಕೂಡಿಸ್ಬೇಡಿ. ಸೊ ನನ್ನದೇ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನು ಫಸ್ಟ್ ಆಗಿ ನನಗೆ ಸರ್ಕಾರಿ ಕೆಲಸಕ್ಕೆ ಬರಲಿಲ್ಲ, ತಹಶೀಲ್ದಾರ್ ಆಗಲಿಲ್ಲ. ನಾನು ಫಸ್ಟ್ ಒಂದು ಪ್ರೈವೇಟ್ನಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಖಂಡಿತ ಅವಾಗ ನನಗೆ ಸ್ಯಾಲರಿ ಇದ್ದು 2750 ಇದ್ದಿದ್ದು. ಸೊ ಅಲ್ಲಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದು. ಅದಕ್ಕೆ ಆ ಟೈಮಲ್ಲಿ ನಾನು ಮನೆಯಲ್ಲಿ ಕೂತ್ಕೊಂಡಿದ್ದರೆ ಡಿಗ್ರಿ ಆಗಿದ ತಕ್ಷಣ ಮೋಸ್ಟ್ಲಿ ಹಾಗೆ ಮನೆಯಲ್ಲೇ ಇಟ್ಬಿಟ್ಟು ಮದುವೆ ಮಾಡಿಕೊಂಡು ಗಂಡ ಮನೇಲಿ ಹಾಗೆ ಇಟ್ಬಿಡ್ತಿದ್ದೇನೋ. ಬಟ್ ಆವಾಗ ನನಗೆ ಡಿಗ್ರಿ ಆಗಿದ ತಕ್ಷಣ ನಾನು ಕೆಲಸಕ್ಕೆ ಸೇರ್ಕೊಂಡಿದ್ದಕ್ಕೆ ಮುಂದೆ ನಾನು ಆರ್ಥಿಕವಾಗಿ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಬಂದಿದ್ದು, ಒಂದು ಸ್ಫೂರ್ತಿ ಬಂದಿದ್ದು ಖಂಡಿತ ಅವಾಗಲೇ. ಆ ಇದರಿಂದಲೇ ನಾನು ಇಂದಿನ ಒಂದು ಉನ್ನತ ಹುದ್ದೆನೇ ಅಂತಲೇ ನಾವು ಹೇಳ್ತೇವೆ, ತಹಶೀಲ್ದಾರ್ ಹುದ್ದೆನಲ್ಲಿದ್ದೇನೆ. ಅದಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ಅದನ್ನು ನಮ್ಮ ತಂದೆಯವರು ಮಗು ಥ್ಯಾಂಕ್ಸು ಹೇಳ್ತೇನೆ. ಸೊ ಎಲ್ಲ ಹೆಣ್ಮಕ್ಳು ಅಷ್ಟೇ, ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಿ, ನೀವು ಇನ್ನು ಉನ್ನತ ಹುದ್ದೆಗಳಿಗೆ ಹೋಗಿ. ಹೆಣ್ಣು ಮಕ್ಕಳಿಗೆ ಎಲ್ಲ ಫೀಲ್ಡಲ್ಲಿ ಇದ್ದಾರೆ ಮೇಡಮ್, ಆಗಲೇ ಹೇಳಿದಂಗೆ ಯಾವ ಫೀಲ್ಡಲ್ಲಿ ಇಲ್ಲ ಹೇಳಿ. ಮೊದಲ ಹಾಗೆ ಹೇಳ್ತಾ ಇದ್ರು ಹೆಣ್ಮಕ್ಳಿಗೆ ಈ ಕೆಲಸ ಮಾತ್ರ ಮಾಡಬೇಕು, ಟೀಚರ್ ಕೆಲಸ ಮಾತ್ರ ಮಾಡಬೇಕು. ಯಾಕಂತಂದ್ರೆ ಬೆಳಗ್ಗೆ ಹೋಗಿ ಸಂಜೆ ಮಕ್ಕಳ ಹತ್ರ ಸ್ಕೂಲಲ್ಲಿ ಪಾಠ ಹೇಳ್ಕೊಂಡು ಬಂದ್ಬಿಡ್ಬೇಕು, ಇನ್ನೆಲ್ಲಿ ಹೊರಗಡೆ ಫೀಲ್ಡಲ್ಲಿ ಓಡಾಡಬಾರ್ದು ಅನ್ನೋ ಥರ ಇರ್ತಿತ್ತು. ಈಗ ಆ ಥರ ಖಂಡಿತ ಇಲ್ಲವೇ ಇಲ್ಲ. ಹೆಣ್ಣು ಎಲ್ಲದರಲ್ಲೂ ಗಗನಸಖಿಯಿಂದ ಹಿಡ್ಕೊಂಡು ಗಂಗಾ ನೌಕರರು ಹೋಗೋರ್ಗೂ ಹಿಡ್ಕೊಂಡು ಒಂದು ಟೀಚರ್ ಆಗಿರೋರು ಎಲ್ಲ ಫೀಲ್ಡಲ್ಲೂ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ. ಇದೇ ಥರ ಮುಂದುವರಿರಿ. ನಿಮ್ಮ ಮಕ್ಕಳನ್ನು ಇದೇ ಥರ ಚೆನ್ನಾಗಿ ಓದಿಸಿ ಒಳ್ಳೆ ಹುದ್ದೆಗಳಿಗೆ ಸೇರಿಸಿ. ಮತ್ತೆ ನಮ್ಮ ಕೆಜಿಎಫ್ನಲ್ಲಿ ಇವತ್ತು ಈಗಿನ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಕೆಜಿಎಫ್ ತಾಲೂಕು ಸರ್ಕಾರಿ ನೌಕರರ ಸಂಘ ಒಂದು ಅಸ್ತಿತ್ವಕ್ಕೆ ಈ ವರ್ಷ ಬಂದಮೇಲೆ ನೂತನ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು. ಮತ್ತು ಇವ್ರಿಗೊಂದು ಕಿವಿ ಮಾತು ನನ್ನ ಕಡೆಯಿಂದ. ಯಾಕೆ ಅಂತಂದರೆ ತಾಲೂಕಿನ ಸರ್ಕಾರಿ ನೌಕರರ ಸಂಘ ಇದೆ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಅಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ ಕೆಲಸ ಮಾಡೋ ಕಡೆಯಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ ಬಂದ್ರು ಕೆಲವರು ಹೇಳ್ಕೊತಾರೆ, ಕೆಲವರು ಹೇಳ್ಕೊಳ್ಳೋದಿಲ್ಲ. ಬಟ್ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾಕೆಂತಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ಗಳವರು ಸದಸ್ಯರಿದ್ದೀರಾ. ಆಯಾ ಡಿಪಾರ್ಟ್ಮೆಂಟ್ಸಲ್ಲಿ ಆ ಥರ ಒಂದು ಸಿಚುವೇಶನ್ಸ್ ಹೇಳ್ಕೊಳಕ್ಕಾಗ್ತಾ ಇರೋದು ಅಂಥ ವಿಷಯಗಳಿದ್ದಾಗ ಖಂಡಿತ ನೀವೇ ಅದನ್ನು ಗಮನಿಸಿ ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ನೀವು ಮಾಡಿಸೋದಕ್ಕೆ ನೀವೊಂದು ಮುನ್ನುಗ್ಬೇಕು. ಮತ್ತು ಇಲ್ಲಿ ಹೆಣ್ಮಕ್ಳು ಎಷ್ಟು ಜನ ಇದ್ದೀರಾ, ನಾನು ಒಂದು ಹೆಣ್ಮಕ್ಳೇ. ಖಂಡಿತ ಆ ಥರ ನಿಮಗೆ ಅವ್ರ ಕಡೆ ಹೇಳ್ಕೊಳಕ್ಕಾಗಲಿಲ್ಲ ಅಂತ ವಿಷಯಗಳು ಯಾವುದೂ ಇರಲ್ಲ. ದಯವಿಟ್ಟು ನನ್ನ ಬಳಿ ಹಾಕ್ಬೋದು, ಮೇಡಮ್ ಬಳಿ ಹಾಕ್ಬೋದು, ನಗರಸಭೆ ಅಧ್ಯಕ್ಷರು ಇಂದಿರಾಗಾಂಧಿ ಮೇಡಮ್ ಅದು ಹಾಗೆ ಖಂಡಿತ ಹೇಳ್ಕೊಡಲ್ಲಿ ನಮ್ಮ ಕಡೆಯಿಂದ ಆಗಿನ ಪರಿಹಾರ ಖಂಡಿತ ಕೊಡಲಿಕ್ಕೆ ನಾನು ಶ್ರಮಿಸ್ತೀನಿ ಅಂತ ಹೇಳ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆ ಹೇಳುತ್ತಾ ಮಾಡ್ತೀನಿ. Teachers are very tired today. Since exams are going on, they have to go for invigilation, must attend the meeting also. So I can see their faces, they are very tired. So I doesn't want to take much time. So let me finish my speech. It's short and sweet. Now our Dasaldar madam told very clearly that men and women, women are more. But when I see here, both are equal. From here when I have seen, both are equal. This shows equality, gender equality. Gender equality, wherever we go, the men and women are equal. Without men's backbone, we women cannot stand here. That is true. Yes, sir. Without men, we women cannot stand here. And first of all, I would like to salute all the teachers here. Because of teachers here only, doctors is here, Dasildar is here, the ma'am is here, and all the VIPs, those who are sitting here. And I am a municipal president, and our KGF MLA, Srimati Rupakala Shashidhar. We all are because of the teachers. First of all, I like to wish all the teachers, because without the teachers, there is no doctor, there is no lawyer, there is no engineer, anything like that for the society. So first, my thanks to all the teachers here. Since all the teachers are very tired from here, I was seeing.
The faces all are very, very dull. No strength to clap also. So let us do a very big clap for all the VIPs who are participating. And today, and we are celebrating Women's Day also today, and also gender equality. Women, we take most of the part. It's true. We are going for the job. We are doing the society work. Plus, additionally, even we are doing the housework also. We have to take care of our children. Yes or no? So much of the work is done by the women. But now present, when the women went out of the house, most of the work is done by the men also. Am I right? Equally, the housework also is done by the men also now. They feel pity for us. Ayo, even the ladies, my wife is going out. She also is doing hard work to help the family. So let me also join her. So all the men also are equal in their housework also. Yes or no? So first of all, no. I cannot accept this. Without men, no women at all. This I would say. Without men, no women. They are the backbones for us. Without their encouragement, without their support, without their thing, we are not here to start. Am I right? So, today is a Women's Day, and also I like to appreciate all the men who are sitting here, and the equality, the gender equality also is spoken now here. I especially thank for all the women, and I will salute the women also because they are doing equal work as the men what we are doing. So with these few words, I end my speech. Thank you.